ಮಾರಾಯರೆ ಎಂತ ಗೊತ್ತಾ, ಒಂದು ಅದ್ಭುತವಾದ ಟ್ರೈಲರ್ ರಿಲೀಸ್ ಆಗಿದೆ. ಹೌದು, ರಿಷಿತ್ ಶೆಟ್ಟಿ ಚೊಚ್ಚಲ ನಿರ್ದೇಶನದಲ್ಲಿ ಋತ್ವಿಕ್ ಅವರು ಮೊದಲ ಬಾರಿಗೆ ಬೆಳ್ಳಿತೆರೆಯ ಮೇಲೆ ಹೀರೋ ಆಗಿ ಕಾಣಿಸಿಕೊಂಡು ಪ್ರತಿಭಾವಂತ ನಟಿ ಚೈತ್ರ ಆಚಾರ್ ಅವರಿಗೆ ಜೊತೆಯಾಗಿರುವ ಚಿತ್ರ ಮಾರ್ನಾಮಿಯ ಟ್ರೈಲರ್ ಈಗ ರಿಲೀಸ್ ಆಗಿದೆ. ಮಾರ್ನಮಿಗೆ ಮಾರಿಕೊಡಿ ತೇರಿನೆದುರು ಅವನಿಗೆ ಹುಲಿ ವೇಷ ಹಾಕಿ ನಲಿಸ್ತೇನೆ. ಟ್ರೈಲರ್ ರಿವ್ಯೂ ಮಾಡೋ ಮೊದಲು ಗಮನ ಸೆಳೆದಿದ್ದು ಚಿತ್ರದ ಹಾಡು ಮತ್ತು ಹೀರೋಯಿನ್ ಇಂಟ್ರಡಕ್ಷನ್. ಅದರಲ್ಲಿನ ಕ್ರಿಯೇಟಿವಿಟಿ ನೋಡಿ ಈ ಸಿನಿಮಾ ಮೇಲೆ ಭರವಸೆ ಇಟ್ಕೋಬಹುದು ಎಂದು ಅನಿಸಿದ್ದು ಸುಳ್ಳಲ್ಲ. ಧರಣಿ ಮಂಡಲ ಮಧ್ಯದೊಳಗೆ ಹಾಡಿನ ಥೀಮ್ನಲ್ಲಿ ಮೂಡಿಬಂದ ಟ್ರೈಲರ್ ಸಾಕಷ್ಟು ಇಂಪ್ರೆಸ್ ಮಾಡಿದೆ. ಹಾಗಿದ್ರೆ ಬನ್ನಿ ಟ್ರೈಲರ್ ಹೇಗಿತ್ತು ಅಂತ ನೋಡೋಣ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಚಿತ್ತಾರ್. ಮೊದಲೇ ಹೇಳಿಬಿಡ್ತೇನೆ, ಟ್ರೈಲರ್ ನಿರೀಕ್ಷೆಗೂ ಮೀರಿ ಮೂಡಿಬಂದಿದೆ. ರಸ್ಟಿಕ್ ಅಥೆಂಟಿಕ್ ಫೀಲ್ ಇದೆ. ಧರ್ಮ ಮರೆತರೆ ಕರ್ಮ ಬಿಡದು, ಸತ್ಯ ಮರೆತರೆ ಸಾವು ಸುಡದೆ. ಕರಾವಳಿಯ ಹುಲಿ ಕುಣಿತದ ಜೊತೆಗೆ ಅಲ್ಲಿನ ರಾಜಕೀಯ ಅಂಡರ್ವರ್ಲ್ಡ್ಗೆ ಕನ್ನಡಿ ಹಿಡಿದ ಹಾಗಿದೆ ಟ್ರೈಲರ್. ಒಟ್ಟಿನಲ್ಲಿ ಇದು ಒಂದು ಹೊಸ ಫೀಲ್ ಕೊಟ್ಟ ಟ್ರೈಲರ್. ಟೆಕ್ನಿಕಲಿ ಸಿನಿಮಾ ರಿಚ್ ಆಗಿರೋದು ಟ್ರೈಲರ್ನಲ್ಲೇ ಗೊತ್ತಾಗುತ್ತೆ. ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋ ಹಾಗಿಲ್ಲ, ಪ್ರತಿಯೊಬ್ಬರು ತಮ್ಮ ಪಾತ್ರದಲ್ಲಿ ಜೀವಿಸಿದ್ದಾರೆ. ಅದರಲ್ಲೂ ಋತ್ವಿಕ್ ಚೇತುವಾಗಿ ಸಿನಿಮಾ ನೋಡುವ ಕುತೂಹಲ ಹುಟ್ಟಿಸುತ್ತಾರೆ. ಅವರ ಎನರ್ಜಿ ನಿಜಕ್ಕೂ ಅದ್ಭುತ. ಚಿತ್ರ ಆಚಾರ್ ಬಾಯಲ್ಲಿ ಕರಾವಳಿ ಕನ್ನಡ ಕೇಳೋದೆ ಸಖತ್ ಕ್ಯೂಟ್. ಬ್ಯಾಕ್ಗ್ರೌಂಡ್ ಸ್ಕೋರ್ ಕರಾವಳಿಯ ಪ್ರತಿಭೆಯೇ ಮಾಡಿರಬೇಕು ಅನ್ನುವಷ್ಟರ ಮಟ್ಟಿಗೆ ಮೈಸೂರಿನ ಅಸಾಧಾರಣ ಪ್ರತಿಭೆ ಚರಣ್ ರಾಜ್ ಅದ್ಭುತ ಕೆಲಸ ಮಾಡಿದ್ದಾರೆ. ಚರಣ್ ರಾಜ್ ಸಂಗೀತ ತೆರೆಯ ಮೇಲೆ ಸಿನಿಮಾ ನೋಡುವ ಸಂಭ್ರಮವನ್ನು ಖಂಡಿತ ಹೆಚ್ಚಿಸಲಿದೆ. ಟ್ರೇಲರ್ನಲ್ಲಿ ಕಥೆಯನ್ನು ಬಿಟ್ಟುಕೊಡದೆ ಹೋದರೂ ಧರ್ಮವೇ ತನ್ನ ತಾಯಿ ತಂದೆ, ಪ್ರೀತಿಯೇ ತನ್ನ ಬಂಧು ಬಳಗ ಅನ್ನುವ ಚೇತು ಬೆಂಕಿಯಾಗಿ ಹೇಗೆ ಮಾರ್ಪಾಟಾಗುತ್ತಾನೆ ಎಂಬುದನ್ನು ಹೇಳುವ ಚಿತ್ರ ಇದಾಗಿದೆ ಎಂಬ ಗುಮಾನಿ ಮೂಡಿಸುತ್ತದೆ. ಸುದೀಪ್ ನರೇಶನ್ ಟ್ರೈಲರಿಗೆ ಒಂದು ಅದ್ಭುತ ಶಕ್ತಿಯನ್ನು ತಂದುಕೊಟ್ಟಿದೆ. ಹೊಸಬರ ಸಿನಿಮಾ ಒಲವಿಗೆ, ಶ್ರದ್ಧೆಯ ಕೆಲಸಕ್ಕೆ ಸುದೀಪ್ ಸಾಥ್ ನೀಡಿರೋದಕ್ಕೆ ಅವರಿಗೆ ಅಭಿನಂದನೆ. ಇನ್ನು ಟ್ರೈಲರ್ನಲ್ಲಿ ಒಂದು ನಾರ್ಮಲ್ ಅಲ್ಲದ ಲವ್ ಸ್ಟೋರಿ ಕಾಣಬಹುದು. ಟ್ರೈಲರ್ನಲ್ಲೇ ಮದುವೆ ಮುಗಿಸಿರುವ ನಿರ್ದೇಶಕರು ಬೇರೆಯದೇ ಮಹತ್ತರವಾದ ಕಥೆ ಹೇಳುವ ಹಿಂಟು ಕೊಟ್ಟಿದ್ದಾರೆ. ಸಿನಿಮಾ ಬ್ಯಾಕ್ ಡ್ರಾಪ್ ಇಂಟ್ರೆಸ್ಟಿಂಗ್ ಆಗಿತ್ತು. 80ರ ದಶಕದ ಕಥೆಯೊಂದನ್ನು ಚಿತ್ರತಂಡ ಹೇಳುವ ಪ್ರಾಮಾಣಿಕ ಪ್ರಯತ್ನ ಮಾಡಿದೆ ಎಂದೆನಿಸುತ್ತದೆ. ಆದ್ರೆ ಈ ಸಲ ನಮಗೆ ನನ್ನ ಹುಡುಗನೊಟ್ಟಿಗೆ ಮದುವೆ ಆಗೋದು ಫಿಕ್ಸ್. ಗಟ್ಟಿ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಸೋನು ಗೌಡ ನಿರ್ಧಾರದ ಬಗ್ಗೆ ಹೆಮ್ಮೆ ಮೂಡುತ್ತದೆ. ಅಲ್ಲಲ್ಲಿ ಕಾಣುವ ಟಿಪಿಕಲ್ ಕರಾವಳಿ ಕಾಮಿಡಿ ಕಚಗುಳಿ ನೀಡುತ್ತದೆ. ಸಿನಿಮಾದ ಪ್ಲಾಟ್ ರಿಫ್ರೆಶಿಂಗ್ ಆಗಿದೆ. ಹುಲಿ ವೇಷ ಕತೆಗೆ ಇಂಟ್ರೆಸ್ಟಿಂಗ್ ಲೇಯರ್ ಆ್ಯಡ್ ಮಾಡಿದೆ. ಋತ್ವಿಕ್ ಅಂಡ್ ಚೈತ್ರ ಅವರ ಪಾತ್ರವನ್ನು ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಎಷ್ಟು ಕ್ಯೂಟ್ ಮಾರ್ರೆ ನೀವು ಅಂತ ಸಿನಿಮಾ ರಿಲೀಸ್ ಆದಮೇಲೆ ಪ್ರೇಕ್ಷಕರು ಚೈತ್ರ ಬಗ್ಗೆ ಹೇಳುವ ಸಾಧ್ಯತೆ ಇದೆ. ಎಷ್ಟು ಕ್ಯೂಟ್ ಮಾರ್ರೆ ನೀವು. ನನಗೆ ಬೇರೆಂತ ಆಸೆ ಕನಸಿಲ್ಲ, ಆಯ್ತಾ? ನಾನು ನಂದೊಂದು ಪುಟ್ಟ ಕುಟುಂಬ. ಋತ್ವಿಕ್ ಅವರ ಮೊದಲ ಬೆಳ್ಳಿತೆರೆ ಪ್ರಯತ್ನ ಆದರೂ ಸಾಕಷ್ಟು ನಿರೀಕ್ಷೆ ಇಟ್ಟುಕೊಳ್ಳಬಹುದಾದ ನಟ ಎಂಬುದನ್ನು ತೋರಿಸಿದ್ದಾರೆ. ವಿಜುವಲಿ ರಿಚ್ ಸಿನಿಮಾ ಮೂಡಿ ಬಂದಿದ್ದು ಕರಾವಳಿ ಆಚರಣೆಗಳು, ಹುಲಿವೇಷ ಸೀಕ್ವೆನ್ಸ್ಗಳು ಅಥೆಂಟಿಕ್ ಆಗಿವೆ. ತೆಗಿತೀನಿ ಅನ್ನುವ ಸಂಭಾಷಣೆ, ಹೀರೋ ಶ್ರದ್ಧಾಂಜಲಿ ಕಾರ್ಡ್, ಹೀಗೆ ಸಾಕಷ್ಟು ಅಂಶಗಳು ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ. ಹೊಸ ಪ್ರತಿಭೆಗಳನ್ನು ನಂಬಿಕೊಂಡು ದುಡ್ಡು ಹಾಕಿದ ನಿಶಾಂತ್ ಮತ್ತು ಶಿಲ್ಪಾ ನಿಶಾಂತ್, ಕರಾವಳಿ ಅಂದವನ್ನು ಅದ್ಭುತವಾಗಿ ಕಟ್ಟಿಕೊಟ್ಟಿರುವ ಶಿವಸೇನಾ, ಅಪರೂಪದ ಕತೆ ಕೊಟ್ಟ ಸುದಿ ಆರ್ಯನ್, ಹೀಗೆ ಇಡೀ ತಂಡಕ್ಕೆ ಅಡ್ವಾನ್ಸ್ ಆಗಿ ಅಭಿನಂದನೆಗಳು. ಯಾಕಂದರೆ ಟ್ರೈಲರ್ ಮೂಡಿಸಿದ ಭರವಸೆ ಅಂಥದ್ದು. ಮಾರಾಯರೆ ಎಂತ ಗೊತ್ತಾ, ಹಾಡಿನ ಕಾಂಪೋಸಿಷನ್, ಸಾಹಿತ್ಯ ಚೆನ್ನಾಗಿ ಮೂಡಿ ಬಂದಿದ್ದು ಪ್ರೇಕ್ಷಕರ ಪ್ಲೇಲಿಸ್ಟಲ್ಲೂ ಕೂಡ ಅದು ಆ್ಯಡ್ ಆಗಿದೆ. ಚರಣ್ ರಾಜು ಕೂಡ ಇದೇ ಹಾಡಿನ ಟ್ಯೂನನ್ನು ಟ್ರೈಲರ್ನಲ್ಲಿ ಕನ್ವಿನ್ಸ್ ಆಗಿ ಬಳಸಿಕೊಂಡಿದ್ದಾರೆ. ಟ್ರೈಲರ್ ಹೇಗಿರಬೇಕು ಅಂದರೆ ಸಿನಿಮಾನ ನೋಡುವ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಬೇಕು. ಮಾರ್ನಾಮಿಯ ಎಲ್ಲ ಕಂಟೆಂಟ್ಗಳು ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡಿವೆ. ಇಂಡಸ್ಟ್ರಿಗೆ ರಿಷಿತ್ ಶೆಟ್ಟಿ ಅಂತ ನಿರ್ದೇಶಕರು ಬೇಕು. ಟ್ರೈಲರ್ ನೋಡಿದ್ರೆ ಕರಾವಳಿಯ R ಜೊತೆ ಇನ್ನೊಂದು R ಸೇರುವ ಎಲ್ಲ ಲಕ್ಷಣ ಕಾಣ್ತಾ ಇದೆ. ಇನ್ನು ಇಂಥ ಹೊಸಬರ ಪ್ರಯತ್ನ ಆಗ್ತಾನೆ ಇರಬೇಕು. ಆ ಪ್ರಯತ್ನ ಚೆನ್ನಾಗಿದೆ ಅನಿಸಿದಾಗ ಪ್ರೇಕ್ಷಕರು ಸಿನಿಮಾ ನೋಡಿ ಪ್ರೋತ್ಸಾಹ ನೀಡಬೇಕು. ಸಿನಿಮಾ ಇದೇ ನವೆಂಬರ್ 21ಕ್ಕೆ ರಿಲೀಸ್ ಆಗ್ತಿದೆ. ಮಿಸ್ ಮಾಡದೆ ನೋಡಿ. ಇನ್ನೊಂದು ಸಿನಿಮಾದ ವಿಮರ್ಶೆಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.